ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಫಟಾಫಟ್ ಅಂತ 5 ನಿಮಿಷದಲ್ಲಿ ಮಾಡುವಂತಹ ರೆಸಿಪಿ ಉತ್ತಪ್ಪ ತೋರಿಸ್ತೀನಿ. ಇದು ಯಾವುದರಲ್ಲಿ ಅಂದ್ಕೊಂಡಿದ್ದೀರಾ ಅಲ್ವಾ? ನೀವು ನೋಡಿರ್ತೀರಾ. ಉಳಿದ ಚಪಾತಿಯಲ್ಲಿ ಯಾವ ರೀತಿ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ಇವಾಗ ನಾನು ರಾತ್ರಿ ಅಥವಾ ಬೆಳಿಗ್ಗೆ ಮಾಡಿರೋ ಚಪಾತಿ ಉಳಿದಿರುತ್ತೆ, ಅದನ್ನು ತಿನ್ನೋಕ್ಕಾಗೇ ಇಲ್ಲ ಅಂದರೆ ನೀವು ಈ ರೀತಿ ಮಾಡ್ಕೊಂಡು ಡಿಫ್ರೆಂಟಾಗಿ ತೊಗೊರಿ. ಇವಾಗ ನಾನು 2 ಚಪಾತಿಯನ್ನು ಚೆನ್ನಾಗಿ ಮುರಿದ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ನಿಮಗೆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಚಪಾತಿ ಉಳಿದಿದೆ ಆ ಕ್ವಾಂಟಿಟಿ ಮೇಲೆ ನೀವು ಎಲ್ಲವನ್ನು ಸೆಟ್ ಮಾಡ್ಕೊಳ್ಳಿ. ಇವಾಗ ನಾನು ಅರ್ಧ ಕಪ್ ರವೆ ತೊಗೊತಾ ಇದ್ದೀನಿ, ಚಿಕ್ಕ ಕಪ್ಪಿಲೆ. ಅದೇ ಅರ್ಧ ಕಪ್ಪಲ್ಲಿ ಕಡಲೆ ಹಿಟ್ಟು ತೊಗೊತಿದ್ದೀನಿ. ನೀವು ಚಿರೋಟಿ ರವೆ ಬೇಡ ಅಂದರೆ ಮೈದಾ ಹಿಟ್ಟು ತೊಗೋಬೋದು, ಅಥವಾ ಗೋಧಿ ಹಿಟ್ಟು ತೊಗೋಬೋದು, ಅಥವಾ ಬೇರೆ ಯಾವುದಾದ್ರೂ ಹಿಟ್ಟನ್ನು ತೊಗೋಬಹುದು. ಇದು ತೊಗೊಂಡ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಂತರ ಕಲರ್ನು ಮತ್ತು ಟೇಸ್ಟ್ ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ದಿಢೀರಂತ ಮಾಡುವುದರಿಂದ ಇದನ್ನು ನೆನೆಸಿರಲ್ಲ, ಏನಿಲ್ಲ. ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಉಬ್ಕೊಂಡು ಬರಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ನಾನು ಸೋಡಾ ಬಳಸ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ನುಣ್ಣಗೆ ನೈಸ್ ಪೇಸ್ಟ್ ಮಾಡ್ಕೊಂಡು ಬನ್ನಿ. ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಂಬಂದರೆ ನಮಗೆ ಉತ್ತಪ್ಪ ಮಾಡೋದಕ್ಕೆ ಪೇಸ್ಟ್ ರೆಡಿ ಆಗುತ್ತೆ. ನೋಡಿ, ಇವಾಗ ನಾನು ನೈಸ್ ಪೇಸ್ಟ್ ಮಾಡ್ಕೊಂಬಂದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಗಂಧ ತೆಯ್ದಂಗೆ ಅಂತಾರಲ್ಲ, ಆ ರೀತಿ ಬಂದಿದೆ. ಇವಾಗ ಇದನ್ನು ಒಂದು 5 ನಿಮಿಷ ಬಿಟ್ಬಿಟ್ಟು ಹಂಚ್ಕಾಯೋದಕ್ಕೆ ಬಿಟ್ಬಿಟ್ಟು ಅಷ್ಟೊತ್ತಿಗೆ 5 ನಿಮಿಷ ಆಗೇ ಬಿಡ್ತೈತಿ. ನಾವು ಇವಾಗ ಗ್ಯಾಸ್ ಮೇಲೆ ಒಂದು ತವ ಇಟ್ಕೊಂಡು ತವ ಬಿಸಿ ಮಾಡೋದಕ್ಕೆ ಬಿಡ್ತೀನಿ. ಅಷ್ಟೊತ್ತಿಗೆ ಹಿಟ್ಟು ಕೂಡ ನೆನ್ಕೊಳ್ಳುತ್ತೆ. ಇವಾಗ ತವ ಬಿಸಿಯಾಗಿದೆ, ಎಣ್ಣೆ ಹಚ್ಕೊಂಡ್ಬಿಟ್ಟು ಮೇಲ್ಗಡೆ ಎಣ್ಣೆ ಹಚ್ಚಿದ ನಂತರ ಮಾಡಿದಂಥ ಪೇಸ್ಟನ್ನು ನಾವು ಇದರಲ್ಲಿ ಹಾಕೋಣ. ಇದು ಸೇಮ್ ದೋಸೆ ಹಿಟ್ಟಿನ ಹದಕ್ಕೆ ಇದ್ದರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ಬಾಯಲ್ಲಿಟ್ಟರೆ ಕರಗಬೇಕು, ಅಷ್ಟು ಸಾಫ್ಟಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿ ನಾನು ಹೊಸ ವಿಡಿಯೋವನ್ನು ಹಾಕ್ತಾ ಇರ್ತೀನಿ, ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ. ಇವಾಗ ನಾನು ಹಾಕಿದಂತಹ ಉತ್ತಪ್ಪಗೆ ಮೇಲ್ಗಡೆ ಚಿಕ್ಕದಾಗಿ ಹೆಚ್ಚಿಡಿಕ್ಕಂಥ ಈರುಳ್ಳಿ ಮತ್ತು ಟೊಮೆಟೊನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ಇವಾಗಲೇ. ನಂತರ ನೀವು ಹಸಿಮೆಣಸಿನ್ಕಾಯಿ ಹಾಕ್ಬೋದು, ಬೀಟ್ರೂಟ್ ಹಾಕ್ಬೋದು, ಪೊಟ್ಯಾಟೊ ಹಾಕ್ಬೋದು. ನಿಮ್ಮ ಮನೆಯಲ್ಲಿ ಯಾವುದೆಲ್ಲ ಅವೈಲೇಬಲ್ ಇದಾವಲ್ಲ ತರಕಾರಿಗಳು, ಎಲ್ಲ ತರಕಾರಿಗಳನ್ನು ಇದ್ರ ಮೇಲೆ ಹಾಕ್ಬೋದು. ಆದರೆ ಇದರಲ್ಲಿ ಈರುಳ್ಳಿ ಮಾತ್ರ ಜಾಸ್ತಿ ಇರಬೇಕು, ಅಂದರೆ ಟೇಸ್ಟ್ ಅಂತೂ ಆಸಮ್ ಆಗಿರುತ್ತೆ ಫ್ರೆಂಡ್ಸ್. ಇದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಸಾಫ್ಟಾಗಿರುತ್ತೆ, ಬಾಯಲ್ಲಿಟ್ಟರೆ ಕರಗೋ ರೀತಿ ಇರುತ್ತೆ. ನೋಡಿ, ನಾನು ಹಸಿ ಮೆಣಸಿನ್ಕಾಯಿನ ಕೂಡ ಕಟ್ ಮಾಡಿ ಹಾಕಿದ್ದೀನಿ. ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಬೆಣ್ಣೆ, ತುಪ್ಪ ಏನಾದರೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದು ಬೇಯೋದಕ್ಕೋಸ್ಕರ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಒಂದು 5 ನಿಮಿಷ ಬೇಯೋದಕ್ಕೆ ಬಿಡೋಣ ನಾವು. ಇದು ಬೆಂದ್ಕೊಳ್ಳಿ. ಇದು ಯಾರು ಕೂಡ ನೀವು ಉಳಿದ ಚಪಾತಿಯಿಂದ ಮಾಡಿದ್ದೀರಾ ಅಂತ ಯಾರೂ ಕೂಡ ಗೆಸ್ಸು ಕೂಡ ಮಾಡಲ್ಲ. ಆ ರೀತಿಯಾದಂತಹ ಉತ್ತಪ್ಪ ರೆಡಿಯಾಗುತ್ತೆ. ದಯವಿಟ್ಟು ಯಾರೆಲ್ಲ ನೋಡ್ತಿದ್ದೀರಾ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟು ತುಂಬ ಚೆನ್ನಾಗಿರ್ತಕ್ಕಂತಹ ಉತ್ತಪ್ಪ ರೆಡಿ ಆಯಿತು. ಇಲ್ಲಿವರೆಗೂ ಯಾರೆಲ್ಲ ನೋಡಿದರೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು.